ಬಸ್ ದರ ಏರಿಕೆ ಮಾಡಿದ್ರೆ ಇದು ತುಂಬಾ ಚರ್ಚೆಗೆ ಒಳಪಡ್ತಾ ಇರುವಂತ ವಿಚಾರ ಇವತ್ತಿನ ದಿನದಲ್ಲಿ. ಯಾರು ಹೇಳಿದ್ರೆ ಹೆಣ್ಮಕ್ಳಿಗೆ ಫ್ರೀ ಕೊಡೋಕೆ 4 ಕೋಟಿ ಹೊರೆ ಆಗಿದೆ ಅಂತ ಮಾನ್ಯ ಸಚಿವರು ಹೇಳ್ತಾ ಇದ್ದಾರೆ. 10 ರೂಪಾಯಿ ಕಡಿಮೆ ಮಾಡಿದ್ರೆ 1,55 ಲಕ್ಷ ರೂಪಾಯಿ ಪ್ರತಿದಿನ ಉಳಿತಾಯವಾಗುತ್ತೆ. ಏನ್ ಮಾಡಿ ಆ ದರ ಏರಿಕೆ ಮಾಡ್ಬಿಡೋಣ, ಜನ ಅನುಭವಿಸ್ಬೋದು. ನಮಸ್ಕಾರ. ಇವತ್ತು ಇಡೀ ರಾಜ್ಯದಲ್ಲಿ ಚರ್ಚೆಗೆ ಒಳಪಡ್ತಾ ಇರುವಂತಹ ವಿಚಾರ ಅಂತಂದ್ರೆ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಬಿಟ್ಟಿದೆ. ಹಾಗಾಗಿ ಅದನ್ನ ನಿಭಾಯಿಸೋಕಾಗ್ತಾ ಇಲ್ಲ, ಹಾಗಾಗಿ ದರವನ್ನ ಏರಿಕೆ ಮಾಡ್ತಾ ಇದೆ ಅಂತ ಹೇಳಿ. ಬಟ್ ಎಷ್ಟು ಚೆನ್ನಾಗಿ ಯಾಮಾರಿಸುವಂತ ಕೆಲಸವನ್ನ ಸರ್ಕಾರಗಳು ಮಾಡುತ್ತೆ, ಆ ಇಲಾಖೆಗಳು ಮಾಡುತ್ತೆ ಅನ್ನುವಂಥದ್ದನ್ನ ನಾವು ತುಂಬಾ ಗಮನಿಸಬೇಕಾಗತ್ತೆ. ಹೇಗೆ ಅನ್ನೋದನ್ನ ವಿವರವಾಗಿ ಕೊಡ್ತೀನಿ ನಿಮಗೆ. ಯಾಕೆ ನೋಡಿ, ಈಗ ಬಸ್ ದರ ಏರಿಕೆ ಮಾಡಿದ್ರೆ ಇದು ತುಂಬಾ ಚರ್ಚೆಗೆ ಒಳಪಡ್ತಾ ಇರುವಂತ ವಿಚಾರ ಇವತ್ತಿನ ದಿನದಲ್ಲಿ. 15% ಏರಿಕೆ ಮಾಡ್ಬಿಟ್ಟಿದ್ದಾರೆ. ಹೆಂಗಪ್ಪ ನಾವು ಬದುಕೋದು, ನಿಮಗೆ ಯಾರು ಹೇಳಿದ್ರೆ ಹೆಣ್ಮಕ್ಳಿಗೆ ಫ್ರೀ ಕೊಡೋಕೆ ಅನ್ನುವಂಥ ಚರ್ಚೆಗಳು ಒಂದು ಕಡೆಗೆ ಆಗ್ತಾ ಇದೆ. ಬಟ್ ವೆರಿ ಬ್ಯೂಟಿಫುಲ್ ಆಗಿ ನಿಮಗೆ ಸರ್ಕಾರ ಹೇಗೆಲ್ಲ ನಮ್ಮಿಂದ ಕಿತ್ಕೊಳ್ಳುವಂಥ ಕೆಲಸ ಮಾಡುತ್ತೆ ಇರೋದನ್ನು ಕೂಡ ನಿಮ್ಗೆ ಅರ್ಥ ಮಾಡಿಸ್ತೀನಿ. ನೋಡಿ, ಸರ್ಕಾರ ಆರಂಭದಲ್ಲಿ ಬಂದ ತಕ್ಷಣವೇ ಪೆಟ್ರೋಲ್ ಮೇಲೆ, ತೈಲ ಬೆಲೆಗಳ ಮೇಲೆ ಸೆಸ್ ಅನ್ನು ಹಾಕಿದ್ರು. 2% ಇನ್ಕ್ರೀಸ್ ಅನ್ನ ಮಾಡಿದ್ರು. 2% ಇನ್ಕ್ರೀಸ್ ಮಾಡಿದ್ರು. ಅದು ನಾರ್ಮಲಿ ಎಷ್ಟು ಪೆಟ್ರೋಲ್ ದರ ಏರಿಕೆ ಆಗುತ್ತೆ ಅದಕ್ಕೆ ತಕ್ಕಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಂತಿಷ್ಟೇ ಅಂತಲ್ಲ, ಅದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಅಲ್ಲ, ಸೆಸ್ ಅದು. ಸೊ ಹಾಗಾಗಿ ನಿಮಗೆ ಆ ಸೆಸ್ ಅನ್ನ ಏರಿಕೆ ಮಾಡಿದ್ದಕ್ಕೆ ಡೀಸೆಲ್ ಬೆಲೆನೂ ಕೂಡ ಏರಿಕೆ ಆಯಿತು. ಆ ಡೀಸೆಲ್ ಬೆಲೆ ಏರಿಕೆ ಆಗಿದ್ದಕ್ಕೆ ನಿಮಗೆ BMTC ಯಲ್ಲೂ ಕೂಡ ಹೊರೆ ಆಗಕ್ಕೆ ಶುರುವಾಯಿತು. ಅದು 4 ಕೋಟಿ ಹೊರೆ ಆಗಿದೆ ಅಂತ ಮಾನ್ಯ ಸಚಿವರು ಹೇಳ್ತಾ ಇದ್ದಾರೆ. ಯಾರು ಮಾಡಿದ್ದನ್ನ? 2% ಸೆಸ್ ಮೂಲಕವಾಗಿ ಡೀಸೆಲ್ ಏರಿಕೆಯನ್ನ ಮಾಡಿಬಿಟ್ಟು ಈಗ BMTC ಮೇಲೆ, KSRTC ಮೇಲೆ ಅದು ಹೊರೆ ಆಗ್ತಾ ಇದೆ ಅಂತ ಹೇಳುತ್ತಾ ಇರೋರು ಯಾರು? ಇದೇ ಸರ್ಕಾರ. ಓಕೆ, ಫೈನ್. ಹಾಗಿದ್ದಾಗ ಈ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ, ಇದರ ಮೂಲಕವಾಗಿ ಎಷ್ಟು ನಷ್ಟ ಆಗ್ತಾ ಇದೆ? 4 ಕೋಟಿ. ಮುಂಚೆ 8-8.5 ಕೋಟಿಗೆ ಆಗೋಗ್ಬಿಡ್ತಾ ಇತ್ತು, ಅದು 13 ಕೋಟಿ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಲೆಕ್ಕ ಹೇಳ್ತಾ ಇರುವಂಥದ್ದು, ಈ ಲೆಕ್ಕದಲ್ಲಿ ಹೇಗೆ ನಿಭಾಯಿಸಬೇಕು ನಾವು? 10 ವರ್ಷಗಳ ಹಿಂದೆ BMTC ದರ ಏರಿಕೆ ಆಗಿತ್ತು, KSRTC 5 ವರ್ಷಗಳದ್ದಾಗಿದೆ ಅಂತ ಹೇಳಿ. ಬಟ್ ನಾನು ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ಆಚೆ ಬರ್ತೇನೆ. ಈ ರೀತಿಯಾಗಿ ಮಾಡೋದ್ರಿಂದ BMTC ಮತ್ತು KSRTC ನಷ್ಟದಲ್ಲಿರಕ್ಕೆ ಸಾಧ್ಯನೇ ಇಲ್ಲ. ಅದರ ಜೊತೆಗೆ ಸಿಬ್ಬಂದಿಗಳಿಗೇನು 38 ತಿಂಗಳಿನಿಂದ ಅವರಿಗೆ ಅರಿಯರ್ಸ್ ಅನ್ನ ಬಾಕಿ ಇಟ್ಕೊಂಡಿದ್ದೀರಾ, ಜೊತೆಗೆ ಅವ್ರಿಗೆ ಸಂಬಳವನ್ನು ಕೂಡ ಇನ್ಕ್ರೀಸ್ ಮಾಡಿಲ್ಲ, ಅವುಗಳನ್ನ ಕೂಡ ಕೊಡೋಕೆ ಇರುತ್ತೆ. ನಷ್ಟದಲ್ಲಿದ್ದೀವಿ, ನಾವು ನಷ್ಟದಲ್ಲಿದ್ದೀವಿ ಅಂತ ಸಾರಿಗೆ ಇಲಾಖೆ ಹೇಳ್ಕೊಳ್ಳುತ್ತೆ. ಬಟ್ ನೀವು ನಷ್ಟದಲ್ಲಿ ಇರಕ್ ಆಗೋದಿಲ್ಲ ಈ ರೀತಿಯಾಗಿ ಮಾಡ್ಕೊಂಡ್ರೆ ಹೇಗೆ? ನೋಡಿ, ಪ್ರತಿ ವರ್ಷವೂ ಕೂಡ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಅಂತ ಹೇಳಿ ಪ್ರತಿ ವರ್ಷವೂ ಕಟ್ತಾರೆ. ಸಾರ್ವಜನಿಕವಾಗಿ ಬಳಕೆ ಮಾಡುವಂತ ಸಾರಿಗೆ ಬಸ್ಗಳಿಗೆ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಯಾಕೆ ಬೇಕು? ತೆರಿಗೆ ಸಾರ್ವಜನಿಕರ ಬಳಕೆಗೆ ಇರೋದಲ್ವಾ? ಓಕೆ, ಅದಕ್ಕೂ ಬಳಕೆ ಮಾಡ್ತಾರೆ. ಎಷ್ಟಿದೆ ಅದು? 623 ಕೋಟಿಯನ್ನ ಪ್ರತಿ ವರ್ಷ ಕಟ್ಟಬೇಕಾಗತ್ತೆ. 623 ಕೋಟಿ. ಇದ್ರ ಬಗ್ಗೆ ಸರ್ಕಾರಕ್ಕೆ ಮನವಿನೂ ಹೋಗಿದೆ, ದಯವಿಟ್ಟು ಇದನ್ನೊಂದು ಕಡಿಮೆ ಮಾಡಿಸ್ಬಿಡಿ ಅಂತ ಹೇಳಿ. ಬಟ್ ಸರ್ಕಾರ ಒಪ್ಕೊಳ್ಳೋದಿಲ್ಲ. ಆದರೆ ಜನರ ಮೇಲೆ ಅನಿವಾರ್ಯವಾಗಿ ದರ ಏರಿಕೆ ಮಾಡಿದೀವಿ ಅಂತ ಹೇಳ್ತಾರೆ. ಅಲ್ಲೇ ಇದೆ ಎಲ್ಲವೂ ಕೂಡ ಮಾರ್ಗಗಳು. ನೋಡಿ, 623 ಕೋಟಿ ಇದನ್ನ ಕಡಿಮೆ ಮಾಡಬಹುದು. ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಅಂತ ಹೇಳಿ ಬಸ್ಗಳ ಮೇಲೆ ಹಾಕುವಂಥದ್ದು, ಸಾರ್ವಜನಿಕರು ಬಳಕೆ ಮಾಡುವಂಥ ಬಸ್ಗಳು, ಸರ್ಕಾರಿ ಬಸ್ಗಳದ್ದು ಮಾತ್ರ ಹೇಳ್ತಾ ಇದ್ದೀನಿ, ಅದರ ಮೇಲಿರುವಂಥದ್ದನ್ನ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಬಹುದು. ಸೆಕೆಂಡ್ ಒನ್ ಏನು ಮಾಡಬಹುದು ನೋಡಿ, ಈಗ ಅಂದಾಜು ಲೆಕ್ಕದ ಪ್ರಕಾರ ಪ್ರತಿದಿನ 24,000 ಬಸ್ಗಳು ಓಡಾಟವನ್ನ ನಡೆಸುತ್ತೆ. KSRTC 4 ವಿಭಾಗಗಳದ್ದು, ಅದರ ಜೊತೆಗೆ BMTC ಎಲ್ಲ ಲೆಕ್ಕ ಇಟ್ಕೊಂಡ್ರೆ 24,000 ಬಸ್ಗಳು ಪ್ರತಿನಿತ್ಯವೂ ಕೂಡ ಸಂಚಾರವನ್ನ ಮಾಡುತ್ತೆ. ಇದಕ್ಕೆ ತಗುಲುವಂತಹದ್ದು ಏನು ಲೆಕ್ಕ? ಡೀಸೆಲ್ದ್ದು. ಇವರು ಮಾತನಾಡೋದು ಡೀಸೆಲ್ ಅಲ್ವಾ? 15.5 ಲಕ್ಷ 16 ಲಕ್ಷ ಲೀಟರ್ ಪ್ರತಿದಿನಕ್ಕೂ ಕೂಡ ಈ BMTC ಮತ್ತು KSRTC ಬಸ್ಗೆ ಬೇಕಾಗುತ್ತೆ. ಎಷ್ಟು? 15.5 ಲಕ್ಷ ಲೀಟರ್ ಬೇಕು. ಓಕೆ, ಹಾಗಿದ್ದಾಗ ಈಗ ಡೀಸೆಲ್ ಪ್ರೈಸ್ ಎಷ್ಟಿದೆ? 89 ರೂಪಾಯಿ 90 ಪೈಸೆನೋ 80 ಪೈಸೆನೋ ಅಥವಾ 90 ರೂಪಾಯಿ ರೌಂಡ್ ಫಿಗರ್ ಅಲ್ಲಿ ಇಟ್ಕೊಳ್ಳಿ. ನಾನು ಅಲ್ಲಿ ಲೆಕ್ಕ ಇಟ್ಕೊಳ್ತಾ ಇದ್ದೀನಿ. ಒಂದು ಕಡೆಗೆ ತೈಲದ ಸೆಸ್ ಅನ್ನ ಕಡಿಮೆ ಮಾಡಬೇಕು, ಮಾಡಿದ್ರೆ ಬಹಳ ಅನುಕೂಲ. ಈ 15,50,000 ಲೀಟರ್ ಡೀಸೆಲ್ ಏನಿದೆ ಆ ಲೆಕ್ಕದ ಪ್ರಕಾರ ಹೇಳ್ತಾ ಇದ್ದೀನಿ. ಈಗ ಕರೆಕ್ಟಾಗಿ ದರ ಎಷ್ಟು ನಿಗದಿ ಮಾಡ್ತಾ ಇದ್ದಾರೆ? 20 ರೂಪಾಯಿ ಏನೋ ನಿಗದಿ ಇದೆ. ಕರ್ನಾಟಕ ರಾಜ್ಯದ ತೆರಿಗೆ 20 ರೂಪಾಯಿ, ಕೇಂದ್ರದ ತೆರಿಗೆ 19 ರೂಪಾಯಿ ಇದೆ. 1 ರೂಪಾಯಿ ಡಿಫರೆನ್ಸ್ ಇದೆ. ಇಬ್ಬರ ತೆರಿಗೆಗಳು ಕೂಡ 1 ರೂಪಾಯಿ ಡಿಫರೆನ್ಸ್ ಇದೆ. ಹಾಗಾಗಿ ನಾನು ಕೇಳೋದೇನು ಅಂತಂದ್ರೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರವೂ ಕೂಡ ಮುತುವರ್ಜಿನ ವಹಿಸಬೇಕು ಈ ವಿಚಾರದಲ್ಲಿ. ಸಾರ್ವಜನಿಕವಾಗಿ ಜನರಿಗೆ ಬಳಕೆ ಆಗುವಂತಹ ಬಸ್ಗಳೇನಿದೆ, ಸರ್ಕಾರಿ ಬಸ್ಗಳು, ಇವುಗಳ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿ ಅಲ್ವಾ ನಿಮಗೆ? ಇವು ಸಾರ್ವಜನಿಕರಿಗೋಸ್ಕರ, ಅನುಕೂಲಕ್ಕೋಸ್ಕರ ತಂದಿರುವಂಥದ್ದಲ್ವಾ?
ಹಾಗಿದ್ದಾಗ ಇವುಗಳ ಮೇಲೆ ನೀವು ಯಾವ ಸೆಸ್ಸನ್ನು ಹಾಕ್ತಾ ಇದ್ರೋ ಅದನ್ನು ತೆಗೆದು ಹಾಕಿ. ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಕಷ್ಟ ಸಾಧ್ಯ ಆದರೂ ಕೂಡ 20 ರೂಪಾಯಿಲಿ 10 ರೂಪಾಯಿ ಆದರೂ ತೆಗೀರಿ ಅಂತ ನನ್ನ ಮನವಿ. ಅದು ಸಾರ್ವಜನಿಕರ ಬಳಕೆಗೆ ಇರೋದು. 10 ರೂಪಾಯಿ ಅಷ್ಟೇ ತೆಗೀರಿ. ಆ 10 ರೂಪಾಯಿ ತೆಗೆಯೋದ್ರಿಂದ ನಿಮಗೆ ಲೆಕ್ಕ ಏನು ಸಿಗುತ್ತೆ ನೋಡಿ. 10 ರೂಪಾಯಿ ಕಡಿಮೆ ಮಾಡಿದ್ರೆ ಆಗ 1,55,00,000 ರೂಪಾಯಿ ಪ್ರತಿದಿನ ಉಳಿತಾಯವಾಗುತ್ತೆ. ಎಷ್ಟು? 1,55,00,000 ರೂಪಾಯಿ ಪ್ರತಿದಿನ ಉಳಿತಾಯವಾಗುತ್ತೆ. ಲೆಕ್ಕಾಚಾರದ ಪ್ರಕಾರ 15,50,000 ಡೀಸೆಲ್ ಏನು ಪ್ರತಿದಿನ ಬೇಕಾಗತ್ತೆ, ಅದಕ್ಕೆ ಇಂಟು 10 ರೂಪಾಯಿ ಅಂತ ಮಾಡಿಕೊಂಡ್ರೆ ನಿಮಗೆ ಲೆಕ್ಕ ಸಿಗೋದು 1,55,00,000 ರೂಪಾಯಿ ಉಳಿತಾಯವಾಗುತ್ತೆ ಒಂದು ದಿನಕ್ಕೆ. 10 ರೂಪಾಯಿ ಕಡಿಮೆ ಮಾಡಿಕೊಂಡ್ರೆ ಡೀಸೆಲ್ ಮೇಲೆ. ಸೊ ಆ ಲೆಕ್ಕದ ಪ್ರಕಾರ ನಿಮಗೆ ತಿಂಗಳಿಗೆ 46,50,00,000 ರೂಪಾಯಿ ಉಳಿತಾಯವಾಗುತ್ತೆ. 46 ಕೋಟಿ ಜನರಿಗೆ 15% ಏರಿಕೆ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಸೊ ಅದೇ ರೀತಿಯಾಗಿ ವರ್ಷಕ್ಕೆ ನೀವು ಲೆಕ್ಕಕ್ಕೆ ಹೋದ್ರೆ 558 ಕೋಟಿ ಉಳಿತಾಯವನ್ನು ಮಾಡಬಹುದು ಸರ್ಕಾರ. 558 ಕೋಟಿ 15% ಇನ್ಕ್ರೀಸ್ ಮಾಡಿಬಿಟ್ಟು ನಾವೇನೋ ಪ್ಯಾಚಪ್ ಮಾಡ್ತಾ ಇದ್ದೀವಿ, 5,000 ಕೋಟಿ ನಷ್ಟದಲ್ಲಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ, ನೀವು ಅದನ್ನು ಪ್ಯಾಚಪ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. 558 ಕೋಟಿಯನ್ನು ಉಳಿತಾಯ ಮಾಡಬಹುದು. ಪ್ಲಸ್ 623 ಕೋಟಿ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಏನಿದೆ ಅದನ್ನು ವರ್ಷಕ್ಕೆ ತೆಗೆದ್ರೆ ನಿಮಗೆ ವರ್ಷದ ಲೆಕ್ಕಾಚಾರದಲ್ಲಿ ನಿಮಗೆ 1,181 ಕೋಟಿ ಉಳಿತಾಯವಾಗತ್ತೆ. 1,200 ಕೋಟಿ ರೌಂಡ್ ಫಿಗರ್ ಅಲ್ಲಿ ಹೇಳ್ತಾ ಇದ್ದೀನಿ. 1,200 ಕೋಟಿ. ಯಾಕೆ 15% ಇನ್ಕ್ರೀಸ್ ಅನ್ನು ಮಾಡಬೇಕು? ಓಕೆ, ಇನ್ನೂ ಒಂದು ಅವಕಾಶ ಇದೆ. ಏನು ನೋಡಿ, BMTC ಮತ್ತು KSRTC ಡಿಪೋಗಳೇನಿದ್ದಾವೆ, ಈ ಎಲ್ಲ ಬಸ್ಗಳು ಇರುವಂಥದ್ದು ಸಾರ್ವಜನಿಕರ ಬಳಕೆಗೋಸ್ಕರನೇ. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ, ಈ ಡಿಪೋಗಳ ಜಾಗ ಏನಿದೆ ಅದು ಕಮರ್ಷಿಯಲ್ ಅಂತೆ. ಬಹಳ ನೋಡಿ, ಅರ್ಥ ಮಾಡ್ಕೊಳ್ಳಿ, ಕಮರ್ಷಿಯಲ್ ಅಂತೆ. ಅದಕ್ಕೆ ಅವರು ಈ ಇನ್ಕಮ್ ಟ್ಯಾಕ್ಸ್ ಕೂಡ ಕಟ್ತಾರೆ. ನೀವು ಟಿಕೆಟ್ ಅನ್ನ ಹರಿತೀರಾ ಅಂದ್ರೆ ದರ ನಿಗದಿ ಮಾಡಿದಾರಲ್ಲ ಟಿಕೆಟ್, ಸೊ ಹಾಗಾಗಿ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾರೆ. ಇನ್ಕಮ್ ಟ್ಯಾಕ್ಸ್ ಕೂಡ ಏನ್ರಿ ಇದು? ಜನರಿಂದ ಕಿತ್ಕೊಳ್ಳೋದು, ಆ ಕಡೆಗೆ ಇನ್ಕಮ್ ಟ್ಯಾಕ್ಸ್ ಕಿತ್ಕೊಳ್ಳೋದು. ಚೆನ್ನಾಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದೇನು, ಡಿಪೋಗಳಿದೆ, BMTC ಮತ್ತು KSRTC ಡಿಪೋಗಳೇನಿದೆ ಅದರ ಮೇಲೆ ಹಾಕುವಂಥ ತೆರಿಗೆಯನ್ನು ನಿಲ್ಲಿಸಿ. ಅದನ್ನು ಕಮರ್ಷಿಯಲ್ ಆಗಿ ಮಾಡಬೇಡಿ. ಕಮರ್ಷಿಯಲ್ ಆಗಿ ಮಾಡಬೇಡಿ. ಯಾಕೆಂತಂದ್ರೆ ಸಾರ್ವಜನಿಕವಾಗಿ ಬಳಕೆಗಿರುವಂಥ ಎಲ್ಲ ಬಸ್ಗಳ ವಿಚಾರದಲ್ಲಿ ನೀವು ಕಮರ್ಷಿಯಲ್ ಹೇಗೆ ಮಾಡ್ತೀರಾ? ಇನ್ನೊಂದು ಬರೋಣ. ಅದು ಯಾಕಂದ್ರೆ BBMP ಅವರು ತೆರಿಗೆ ಹಾಕ್ತಾರೆ. ಅದಕ್ಕೆ BMTC ಡಿಪೋಗಳಿಗೆ ಇಲ್ಲೆಲ್ಲ ಬೆಂಗಳೂರಲ್ಲಿ ತೆರಿಗೆ ಕಟ್ಟಬೇಕು. ಅವರು ಡಿಪೋಗಳಿಗೆ ಕಟ್ ಮಾಡಿ ಅದರಲ್ಲೂ ಉಳಿತಾಯ ಆಗುತ್ತೆ. ಎರಡನೆಯದ್ದು, ಇದೇ ಡಿಪೋಗಳಿಗೆ ಕಮರ್ಷಿಯಲ್ ಪವರ್ ಅಂತ ಕನ್ಸಿಡರ್ ಮಾಡ್ತಾರೆ. ಏನಕ್ಕೆ? ಸಾರ್ವಜನಿಕ ಬಳಕೆ ಇರುವಂಥದ್ದನ್ನು ಕಮರ್ಷಿಯಲ್ ಆಗಿ ಹೆಂಗೆ ಆ ಕರೆಂಟ್ ಅನ್ನ ಕೊಡ್ತೀರಾ ಅಂತ ಅದನ್ನ ಕಟ್ ಆಫ್ ಮಾಡಿ, ಕಮರ್ಷಿಯಲ್ ಮಾಡಬೇಡಿ ಅದನ್ನ. ಅದರ ಜೊತೆಗೆ ಅಲ್ಲಿ ಬಳಕೆ ಆಗುವಂತ ನೀರನ್ನು ಕೂಡ ಕಮರ್ಷಿಯಲ್ ಆಗಿ ಬಳಕೆ ಮಾಡ್ಕೊಳ್ತೀರಾ. ಮತ್ತೆ ಅದನ್ನ ಹೇಳೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಹೇಳೋದು, ಸಾರ್ವಜನಿಕರಿಗೋಸ್ಕರ ಇರುವಂಥದ್ದು ಅಂತ ಹೇಳಿ. ಇಲ್ಲಿ ಕಮರ್ಷಿಯಲ್ ಅಂತ ಹೇಳಿ ಟ್ಯಾಕ್ಸ್ ಅನ್ನ ಕಟ್ಸ್ಕೊಂಡ್ಬಿಟ್ಟು ಎಲ್ಲಾ ಜನರ ಮೇಲೆ ಹೊರೆಯನ್ನ ಹಾಕೊಂಡ್ಬಿಟ್ಟು ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಸಾರ್ವಜನಿಕರಿಗೋಸ್ಕರ ಇರುವಂತ ಸಾರಿಗೆ ಅನ್ನೋದು. ಅದ್ರ ಜೊತೆಗೆ ದರ ಏರಿಕೆ ಅಂತ ಹೇಳೋದು. ಆ ಕಡೆಗೆ ಸೆಸ್ಸು ಹಾಕೋದು, ಅದರ ದರ ಡೀಸೆಲ್ ಮೇಲೆ ಏರಿಕೆ ಬೀಳುತ್ತೆ. ತದನಂತರ ಈಗ ಡೀಸೆಲ್ ಜಾಸ್ತಿ ಆಯ್ತು, ರೇಟ್ ನಮಗೆ ನಿಭಾಯಿಸೋಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೂ ಟಿಕೆಟ್ ದರವನ್ನು ಏರಿಕೆ ಮಾಡೋದು. ಅಲ್ಲೇ ಇರುವಂತ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಸುಲಭವಾಗಿ ಮಾಡ್ಕೊಳ್ಬಹುದು. ಯಾಕೆ ಈ ಬಗ್ಗೆ ಯೋಚನೆಯನ್ನ ಮಾಡೋದಿಲ್ಲ? ಏನೇ ಮಾಡಿ ದರ ಏರಿಕೆ ಮಾಡಿಬಿಡೋಣ, ಜನ ಅನುಭವಿಸ್ಕೊಳ್ಳಿ. ಯಾಕಿಂತ ಹೊರೆಯನ್ನ ಹಾಕ್ತೀರಾ? ಸಣ್ಣ ಪುಟ್ಟ ಒಂದಿಷ್ಟು ಬದಲಾವಣೆಯನ್ನ ಮಾಡಿಕೊಂಡ್ರೆ ನಿಭಾಯಿಸೋಕೆ ಆಗೋದಿಲ್ವೇ? ನೋಡಿ, ಯೋಚನೆಯನ್ನ ಮಾಡಿ. ಈ ರೀತಿಯಾಗಿ ಬದಲಾವಣೆಯನ್ನ ಮಾಡಿಕೊಂಡ್ರೆ 15% ನೀವು ಏನು ಹಾಕ್ತಾ ಇದ್ದೀರಾ ದರದ, ಅದನ್ನ ಮೈನಸ್ ಅಲ್ಲಿ ಹೋಗ್ಬೋದು. ಇನ್ನೂ 15% ಕಡಿಮೆನೇ ಕೊಡ್ಬೋದು ಟಿಕೆಟ್ ಅನ್ನ. ಜೊತೆಗೆ ಸಿಬ್ಬಂದಿಗಳಿಗೆ ಸಂಬಳನೂ ಕೊಡ್ಬೋದು ಚೆನ್ನಾಗಿ ಹೈಕ್ ಮಾಡಿ. ಅದ್ರ ಜೊತೆಗೆ ಅರಿಯರ್ಸ್ 38 ತಿಂಗಳದ್ದು ಏನು ಬಾಕಿ ಉಳಿಸ್ಕೊಂಡಿದ್ದಾರೆ ಅದನ್ನು ಕೊಡಬಹುದು. ಲಾಭದಲ್ಲಿ BMTC KSRTCಯನ್ನು ನಡೆಸಬಹುದು. ಯೋಚನೆ ಮಾಡಿ ಮಾನ್ಯ ಸಾರಿಗೆ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು, ದಯವಿಟ್ಟು ಗಮನ ಹರಿಸಿ. ಈ ಬಗ್ಗೆ ಬಹಳ ಮುಖ್ಯವಾಗಿದೆ. ಪಬ್ಲಿಕ್ ಬಗ್ಗೆ ಕಾಳಜಿ ಇರಲಿ. ನೀವೇನೋ ಕೊಟ್ಟಿರುವಂಥ ಗ್ಯಾರಂಟಿಗಳು ನಿಮ್ಮ ಪಕ್ಷದಿಂದ ಈಡೇರಿಕೆ ಆಗೋದಕ್ಕೋಸ್ಕರ ಜನನೂ ಓಟ್ ಹಾಕಿದ್ದಾರೆ. ಹಂಗಂದು ಮಾತ್ರಕ್ಕೆ ಅದನ್ನು ಈಡೇರಿಸಲೇಬೇಕು ಅಂತ ಹೇಳಿ ಎಲ್ಲರ ಮೇಲೆ ಹೊರೆ ಹಾಕಕ್ಕೆ ಹೋಗಬೇಡಿ. ಹಿಂದೆ ಇರುವಂಥ ಸರ್ಕಾರಗಳು ಸಾಲ ಮಾಡಿದ್ರು ಅಂತ ಹೇಳ್ಬಿಟ್ಟು ನೀವು ಅದರ ಹೊರೆಯನ್ನು ಹಾಕ್ಬಿಟ್ಟು ಈ ಹೊರೆಯನ್ನು ತೀರ್ಸಕ್ಕೆ ಜನ ಕಟ್ಟುವಂಥ ದುಡ್ಡಿನಿಂದ ಸಾಲ ಹರಿತೀವಿ ಅಂತಂದ್ರೆ ಏನು ಹೇಳೋಣ ನಿಮಗೆ? ಸ್ವಲ್ಪ ಯೋಚನೆ ಮಾಡಿ.
ಸಡನ್ ಆಗಿ ನಿರ್ಧಾರ ತಗೊಂಡ್ಬಿಟ್ಟು ಪೆಟ್ರೋಲ್ ಮೇಲೆ ಏರಿಕೆ ಮಾಡಿದೆ, ಕುಡಿಯೋ ಎಣ್ಣೆ ಮೇಲೆ ಏರಿಕೆ ಮಾಡಿದೆ, ಬಸ್ ದರ ಏರಿಕೆ ಮಾಡಿದೆ, ಈಗ ನೀರಿನ ಮೇಲೂ ಏರಿಕೆ ಮಾಡಿಬಿಟ್ಟೆ, ಅನಿವಾರ್ಯತೆ ಇದೆ ಅಂತ ಹೇಳ್ಬಿಡ್ತೀರಾ ಅಷ್ಟೇ. ದಯವಿಟ್ಟು ಯೋಚನೆ ಮಾಡಿ. ನಿಮಗೂ ಕೂಡ ಈ ಸಲಹೆ ಸರಿ ಅನಿಸಿದ್ರೆ ಜನ ಕೂಡ ಕಮೆಂಟ್ ಮಾಡಿ ಏನು ಅನಿಸುತ್ತೆ ನಿಮಗೆ ಅಂತೇಳಿ. ಧನ್ಯವಾದಗಳು.